यो जपेत् पावनीं देवीं गायत्रीं वेदमातरं न सीदेत् प्रतिगृह्णानः पृथिवीं च ससागराम्। अभिमानिनी तु गायत्र्याः मुख्या श्री सम्प्रकीर्तिता ब्रह्माण्यमुख्यतो ज्ञेया सा तु ब्रह्माणमाश्रिता। ब्रह्मा तु मुख्य गायत्रीं सा परो रज आश्रया। श्री गुरुभ्यो नमः। महाभारतस्य आश्वमेधिके पर्वणि अयं 95तमः 95ನೇಯ भाग। अत्र वाविल्य रामस्वामी शास्त्रिणां पाठे चतुरधिकः शततमः अध्यायः 104ನೇಯ अध्याय। वैष्णवपाठे शततमः 100ನೇಯ अध्याय। टी.आर. कृष्णाचार्याणां पाठे एकोनशततमः 99ನೇಯ अध्यायः प्रवर्तते। उत्तरभारतस्य पाठे तु अयं वैष्णवपर्वभागः नैव दृश्यते। अस्मिन् पर्वणि भगवता कृष्णेन प्रतिपादितानां वैष्णवधर्माणां श्रवणे रतानाम् अस्माकं गते भागे ब्राह्मणस्य यन्महत्त्वं तद्विषये अनेके अर्थाः श्रवणविषयाः अभूवन्। ये ब्राह्मणाः पठन्ते नमस्यन्ति ध्यायन्ति भगवन्तं पुरुषोत्तमं तान् ब्राह्मणान् स्पृष्ट्वा अथवा दृष्ट्वा पामराः जनाः पापैः प्रमुच्यन्ते। यः कोऽपि विप्रः यस्यां कस्याम् अवस्थायां भवतु नाम जागृतावस्थायां वर्तमानस्य निद्रावस्थायां वर्तमानस्य अथवा प्रवासे स्वगृहे वा वर्तमानस्य विप्रस्य हृदये अहं सर्वदैव निविष्टः तिष्ठामि, नैव प्रणश्यामि। तादृशः ब्राह्मणः अन्यैः दृष्टः स्पृष्टः अथवा पूजितः अथवा सम्भाषितः सर्वेषामपि जनानां पापानि परिहरति, पुनाति च तान् जनान् इति स्वयमेव भगवान् स्वस्य सन्निधान पात्रभूतान् विप्रान् एवं जगौ। अस्मिन् प्रवर्तमाने अध्याये ब्राह्मणानां योनिबीजयोः शुद्धिः, गायत्री जपस्य फलं, ब्राह्मणस्य महत्त्वं, ब्राह्मणतिरस्कारेण यत् दुष्फलं प्राप्यते तेषां सर्वेषां वर्णनम् इदानीं श्रूयते। युधिष्ठिरः सर्वान् धर्मान् कृष्णं पृच्छति। श्रुत्वा एवं सात्विकं दानं, ಸಾತ್ವಿಕ ದಾನ ಅಂದ್ರೆ ಏನು ಅಂತ ಕೇಳಿದ, ರಾಜಸ ದಾನ ಅಂದ್ರೆ ಏನು, ತಾಮಸ ದಾನ ಅಂದ್ರೆ ಏನು ಅಂತೆಲ್ಲ ಕೇಳಿದ. ಆದರೆ ಆ ಯುಧಿಷ್ಠಿರನಿಗೆ ತೃಪ್ತಿಯೇ ಆಗಲಿಲ್ಲ, ಸಂತೋಷವೇ ಯಾವತ್ತೂ ಕೂಡ ಇನ್ನೂ ಹೆಚ್ಚಾಗ್ತಾ ಇತ್ತು. ಕೃಷ್ಣನನ್ನು ಮತ್ತೆ ಕೇಳಿದೆ. ಬೀಜದಿಂದಲೂ ಯೋನಿಯಿಂದಲೂ ಶುದ್ಧರಾದವರು, ತಂದೆಯ ಕುಲ ತಾಯಿಯ ಕುಲ
ಅವೆರಡೂ ಕುಲಗಳ ದೃಷ್ಟಿಯಿಂದ ಅತ್ಯಂತ ಶುದ್ಧರಾದವರು. ಅವರ ಲಕ್ಷಣಗಳನ್ನ ನನಗೊಂದಿಷ್ಟು ನೀನು ವರ್ಣಿಸಬೇಕು. ಬೀಜದೋಷೇಣ ಲೋಕೇಚ ಜಾಯಂತೆ ಚ ಕಥಂ ನರಾಹ. ಕೆಲವು ಬಾರಿ ಅವರು ಬೀಜ ದೋಷದಿಂದ ಯಾರಾದರೂ ಈ ಜಗತ್ತಿನಲ್ಲಿ ಹುಟ್ಟಿದ್ರೆ ಅವರ ಸ್ಥಿತಿ ಹೇಗಿರ್ತದೆ, ಬ್ರಾಹ್ಮಣರ ಗುಣ ದೋಷ, ಉತ್ತಮ ಬ್ರಾಹ್ಮಣರು, ಅಧಮ ಬ್ರಾಹ್ಮಣರು, ಇದೆಲ್ಲವನ್ನೂ ಕೂಡ ನೀನು ನನಗೆ ವರ್ಣಿಸಬೇಕು ಅಂತ ಕೇಳ್ಕೊತಾ ಇದ್ದಾನೆ. ಅದರಂತೆ ಯುಧಿಷ್ಠಿರ ಕೇಳಿದಾಗ ಈ ಮುಂದಿನಂತೆ ಕೃಷ್ಣ ವರ್ಣನೆ ಮಾಡ್ತಾನೆ. ತಂದೆ ಕುಲ ಮತ್ತು ತಾಯಿ ಕುಲ ಎರಡೂ ಕೂಡ ಸುಸಂಪನ್ನವಾದಂತಹ ಸುಸಂಸ್ಕೃತವಾದಂತಹ ಕುಲ ಏನಾದರೂ ಆಗಿದ್ರೆ ಅಂಥ ಕುಲ ಶ್ರೇಷ್ಠವಾದಂತಹ ಸಂತಾನಕ್ಕೆ ಕಾರಣ ಆಗ್ತದೆ. ಏನ ತಿಷ್ಠತಿ ಲೋಕೋಯಂ ವಿನಶ್ಯತಿ ಚ ಪಾಂಡವ. ಆದರೆ ಅದೊಂದು ಸರಿಯಾದಂತಹ ಕುಲ ಆಗಿಲ್ಲದೆ ಹೋಗಿದ್ರೆ, ತಂದೆಯ ಕುಲದಲ್ಲಿ ಅಥವಾ ತಾಯಿಯ ಕುಲದಲ್ಲಿ ಸರಿಯಾದಂತಹ ಶುದ್ಧಿ ಇಲ್ಲದೆ ಹೋಗಿದ್ರೆ ಆ ಸಂತಾನಕ್ಕೆ ಅಂಥ ಒಂದು ದೋಷ ತಟ್ಟುತ್ತದೆ. ಅದನ್ನ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಯಾರು ಶುದ್ಧವಾದಂತಹ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಇದ್ದಾರೆ ಅಂಥ ಬ್ರಾಹ್ಮಣನನ್ನ ಉತ್ತಮ ಬೀಜ ಅಂತ ವರ್ಣಿಸ್ತಾರೆ. ಅಂಥವನ ತೇಜಸ್ಸಿನೆಂದರೆ ಶುಭ ಸಂತಾನ ಪ್ರಾಪ್ತ ಆಗ್ತದೆ. ಹಾಗೆಯೂ ಕನ್ಯೆಯೂ ಕೂಡ ಉತ್ತಮ ಕುಲದಲ್ಲಿ ಹುಟ್ಟಿದಂಥವಳಾಗಿರಬೇಕು. ಅಂಥ ತಂದೆ ತಾಯಂದಿರು ಅವಳಿಗಿರಬೇಕು. ಕನ್ಯಾಚ ಅಕ್ಷತಯೋನಿರುವ ಕುಲೀನ ಪಿತೃಮಾತೃತಃ ಬ್ರಾಹ್ಮಾದಿಷು ವಿವಾಹೇಶು ಪರಿಣೀತ ಯಥಾವಿಧಿ. ಬ್ರಾಹ್ಮ ವಿವಾಹ ಮೊದಲಾದ ವಿವಾಹಗಳ ಬಗ್ಗೆ ಹೇಳ್ತಾರೆ. ಆ ಎಲ್ಲ ವಿವಾಹಕ್ಕೆ, ಪ್ರಾಜಾಪತ್ಯ ವಿವಾಹ, ಬ್ರಾಹ್ಮ ವಿವಾಹ ಮೊದಲಾದ ವಿವಾಹಕ್ಕೆ ಅವಳೇ ಸರಿಯಾದಂಥ ಒಂದು ವಧು. ಮನಸ್ಸಿನಿಂದ ಅಥವಾ ವಾಸ್ತವಿಕವಾಗಿ ಕ್ರಿಯೆಯಿಂದ ಪರಪುರುಷನ ಸಮಾಗಮ ಮಾಡಿದಂತಹ ಸ್ತ್ರೀ ಏನಾದರೂ ಅಂಥ ಸ್ತ್ರೀಯನ್ನೇನಾದರೂ ವಿವಾಹಕ್ಕೆ ಮಾಡಿಕೊಂಡ್ರೆ ಅಂಥ ಸ್ತ್ರೀ ಮೊದಲನೇದಾಗಿ ವಿವಾಹಕ್ಕೆ ಯೋಗ್ಯಳೇ ಅಲ್ಲ. ಅಂಥದ್ರಲ್ಲಿ ಅವಳನ್ನು ಮಾಡಿಕೊಂಡು ಅವಳಲ್ಲಿ ಗರ್ಭಾಧಾನ ಮಾಡಿದರೆ ಗರ್ಭಾಧಾನಕ್ಕೂ ಅವಳು ಯೋಗ್ಯಳಲ್ಲ. ಹುಟ್ಟಿದಂಥ ಸಂತಾನವೂ ಕೂಡ ದುಷ್ಟ ಸಂತಾನ ಆಗ್ತದೆ. ಅಂಥ ದುಷ್ಟ ಯೋನಿಯಲ್ಲಿ ಹುಟ್ಟಿದಂಥವರು ದೇವಪಿತೃ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ, ದಾನ ತೆಗೆದುಕೊಳ್ಳಿಕ್ಕೆ ಮತ್ತೆ ಸಹಭೋಜನಕ್ಕೂ ಕೂಡ ಯೋಗ್ಯರಲ್ಲ ಅವರು. ಆ ಪಾಠಗಳಲ್ಲಿ ಸ್ವಲ್ಪ ಶ್ಲೋಕಗಳು ಹಿಂದೆ ಮುಂದಾಗಿವೆ, ಬಹಳ ಹಿಂದೆ ಮುಂದಾಗಿವೆ ಅಂತಲ್ಲ, ಆದರೂ ಕೂಡ ಸ್ವಲ್ಪ ಹಿಂದೆ ಮುಂದಾಗಿವೆ. ಸ್ವೈರಿಣ್ಯ ಎಷ್ಟು ಪಾಪಾತ್ಮ ಸಂತಾನಾರ್ಥಮಿಹೇಚ್ಛತೆ ಸಕುಲಾನ್ ಪಾತಯತ್ಯಾಶು ದಶಪೂರ್ವಾನ್ ದಶಾವರಾನ್. ಸ್ವೈರಿಣಿಯಲ್ಲಿ ಅಂದ್ರೆ ನೀಚಳಾದ ಸ್ತ್ರೀಯಲ್ಲಿ ಯಾರು ಸಂತಾನಕ್ಕಾಗಿ ಪ್ರಯತ್ನ ಪಡ್ತಾನೆ ಅವನು ಆ ಸಂತಾನವನ್ನು ಪಡೆದರೆ ಹಿಂದಿನ 10 ತಲೆಮಾರು ಮುಂದಿನ 10 ತಲೆಮಾರುಗಳ ಪತನಕ್ಕೆ ಕಾರಣ ಆಗ್ತಾನೆ. ಮತ್ತೆ ಅಂಥ ದುಷ್ಟ ಸ್ತ್ರೀಯಲ್ಲಿ ಅವನೇನಾದರೂ ತನ್ನ ತೇಜಸ್ಸನ್ನು ಹಾಕಿದರೆ, ಅಂಥ ತೇಜಸ್ಸಿನಿಂದ ಹುಟ್ಟಿದಂಥ ಬ್ರಾಹ್ಮಣ ಅವನು 6 ಅಂಗಗಳನ್ನು ಬಲ್ಲವನಾಗಿದ್ರೂ ಕೂಡ ಸಾಧುಭಿಸ್ಸ ಬಹಿಷ್ಕಾರ್ಯ ಶ್ವಪಾಪ್ಕ ಇವ ಪಾರ್ಥಿವ. ನಾಯಿಯ ಮಾಂಸವನ್ನು ತಿನ್ನುವಂತಹ ಕ್ಷುದ್ರನನ್ನ ಹೇಗೆ ಎಲ್ಲರೂ ಬಹಿಷ್ಕರಿಸ್ತಾರೋ ಹಾಗೆ ಈ ವ್ಯಕ್ತಿ ಸಕಲ ಶಾಸ್ತ್ರ ಪಂಡಿತ ಆಗಿರಬಹುದು, ಆದರೆ ದುಷ್ಟ ಸಂಬಂಧದಿಂದ ಹುಟ್ಟಿದವನು ಆದ ಕಾರಣದಿಂದಾಗಿ ಅಂಥವನನ್ನ ಎಲ್ಲರೂ ದೂರ ಇಡಬೇಕು. ಅವನು ಯಾವ ಕಾರ್ಯಕ್ಕೂ ಕೂಡ ಯೋಗ್ಯನಲ್ಲ.
ಮುಂದಿನ ಶ್ಲೋಕ. ಕಾನೀನಶ್ಚ ಸಹೋಢಶ್ಚ ತಥಾ ಉಭೌ ಕುಂಡಗೋಲಕೌ ಆರೂಢ ಪತಿತಾಜ್ಜಾತಃ ಪತಿತಸ್ಯಾಪಿ ಯಃ ಸುತಃ ಷಡೇತೆ ವಿಪ್ರಚಾಂಡಾಲಾಹ ನಿಕೃಷ್ಟಾಹ ಸ್ವಪಚಾದಪಿ. ಅವರು ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿರಬಹುದು ಈ 6 ಜನ, ಆದರೆ ಇವರನ್ನ ನಿಕೃಷ್ಟರು, ಕ್ಷುದ್ರರು ಅಂತ ಪರಿಗಣಿಸಬೇಕು. ಇವರು ಯಾವ ಕಾರಣಕ್ಕೂ ಕೂಡ ಸ್ವೀಕಾರಕ್ಕೆ ಯೋಗ್ಯರಲ್ಲ. ಅವ್ರು ಯಾರು ಅಂದ್ರೆ, ಒಬ್ಬ ಕಾನೀನ. ಕಾನೀನ ಅಂದ್ರೆ ವಿವಾಹ ಆಗದೇ ಇರುವಂತಹ ಕನ್ಯೆಯಲ್ಲಿ ಹುಟ್ಟಿದವನು. ಸಹೋಢ ಅಂತ ಒಂದು ಶಬ್ದ ಇದೆ. ಅದಕ್ಕೆ ಅರ್ಥ ಹೀಗೆ: ವಿವಾಹದ ಸಂದರ್ಭದಲ್ಲಿ ಅವಳು ಗರ್ಭಿಣಿಯಾಗಿದ್ದಾಳೆ. ಅವಳನ್ನ ಈ ವ್ಯಕ್ತಿ ಮದುವೆ ಮಾಡಿಕೊಂಡ ಒಬ್ಬ. ಮತ್ತೆ ವಿವಾಹ ಆದಮೇಲೆ ಕೆಲವು ತಿಂಗಳಾದ ಮೇಲೆ ಆ ಮಗು ಹುಟ್ಟಿತ್ತು. ಅಂಥ ಶಿಶುವನ್ನ ಸಹೋಢ ಅಂತ ಕರೀತಾರೆ. ಮತ್ತೆ ಕುಂಡ ಗೋಲಕರು. ಅಮೃತೇ ಜಾರಜ ಕುಂಡ ಮೃತೇ ಭರ್ತರಿ ಗೋಲಕ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಪತಿ ಬದುಕಿದ್ದಾಗಲೇ, ಗಂಡ ಬದುಕಿದ್ದಾಗಲೇ ಆ ಪತ್ನಿಯಲ್ಲಿ ಪರಪುರುಷನಿಂದ ವ್ಯಭಿಚಾರದಿಂದ ಹುಟ್ಟಿದರೆ ಅವನನ್ನು ಕುಂಡ ಅಂತ ಕರಿಬೇಕು ಆ ಮಗುವನ್ನು. ಪತಿಯ ಮರಣ ಅನಂತರ ಅನ್ಯ ಪುರುಷನಿಂದ ವ್ಯಭಿಚಾರದ ಮೂಲಕ ಹುಟ್ಟಿದವನಿಗೆ ಗೋಲಕ ಅಂತ ಕರಿಬೇಕು. ಮತ್ತೆ ಆರೂಢ ಪತಿತ ಅಂದ್ರೆ ಒಬ್ಬ ವ್ಯಕ್ತಿ, ನಾವೀಗ ಹಿಂದೆ ನೋಡಿದ್ದೇವೆ, ಗೃಹಸ್ಥಾಶ್ರಮದಲ್ಲಿದ್ದಾನೆ, ಆದರೆ ಅವನು ಸನ್ಯಾಸವನ್ನು ಸ್ವೀಕಾರ ಮಾಡಿದ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವನು ಆ ಸನ್ಯಾಸಾಶ್ರಮವನ್ನು ನಿರ್ವಹಿಸಲಿಕ್ಕಾಗದೆ ಮತ್ತೆ ಗೃಹಸ್ಥಾಶ್ರಮಕ್ಕೆ ಬಂದ, ಮದುವೆ ಮಾಡಿಕೊಂಡ. ಅವನಿಂದ ಹುಟ್ಟಿದಂತಹ ಮಗ. ಮತ್ತು ಇನ್ನೊಂದರ್ಥ, ಆ ಸನ್ಯಾಸಿಯೇ ಸನ್ಯಾಸಾಶ್ರಮದಲ್ಲಿದ್ದೇ ಭ್ರಷ್ಟನಾಗಿದ್ದಾನೆ, ಅವನ ಮೂಲಕ ಹುಟ್ಟಿದಂಥ ಮಗ. ಇವರಿಬ್ಬರು ಕೂಡ ಆರೂಢ ಪತಿತರಿಂದ ಹುಟ್ಟಿದವರು. ಆರೂಢರು ಅಂದ್ರೆ ಮೇಲೇರಿದವರು. ಏರಿ ಆಮೇಲೆ ಕೆಳಗೆ ಪತಿತ ಬಿದ್ದಿದ್ದಾರೆ. ಅಂಥವರಿಂದ ಹುಟ್ಟಿದಂತಹ ಮಕ್ಕಳನ್ನ ಆರೂಢ ಪತಿತ ಅಂತ ಹೇಳಬೇಕು. ಪತಿತರು ಅಂದ್ರೆ ಕೆಳಗೆ ಬಿದ್ದವರು, ಮೇಲ್ತನಕ ಹೋಗಿ ಕೆಳಗೆ ಬಿದ್ದವರು. ಸನ್ಯಾಸಾಶ್ರಮ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಆಶ್ರಮ. ಅಲ್ಲಿಗೆ ಹೋಗಿ ಮತ್ತೆ ಕೆಳಗೆ ಬಿದ್ದವರು ಅಂತ ಅದರ ತಾತ್ಪರ್ಯ. ಅಥವಾ ಯಾವುದೇ ಉತ್ತಮ ಸ್ಥಾನವನ್ನು ಪಡೆದು ಅಲ್ಲಿ ಇರಲಿಕ್ಕಾಗದೆ ಅನ್ಯಾಯ ಮಾಡಿದವರು ಅಂತ ಅರ್ಥ. ಜಗತ್ತಿಗೆ ಮಾರ್ಗದರ್ಶಕನಾಗಿ, ಸನ್ಯಾಸಿ ಆಗದೆ ಹೋದ್ರೂ ಕೂಡ ಜಗತ್ತಿಗೆ ಮಾರ್ಗದರ್ಶಕನಾಗಿ ಧರ್ಮವಂತನಾಗಿ ಬಾಳಬೇಕಾದ ವ್ಯಕ್ತಿ ಅವನು ಅನ್ಯಾಯದಿಂದ ಅನೈತಿಕ ವ್ಯವಹಾರದಲ್ಲಿ ತೊಡಗಿದೆ. ಅಂಥವನಿಂದ ಹುಟ್ಟಿದಂತಹ ಶಿಶು ಏನಿದೆ ಅದನ್ನು ಆರೂಢ ಪತಿತನಿಂದ ಹುಟ್ಟಿದ ಮಗು ಅಂತ ಹೇಳಬೇಕು. ಪತಿತಸ್ಯಾಪಿ ಅಸ್ವತಃ. ಆರೂಢ ಪತಿತ ಅಂದ್ರೆ ಶ್ರೇಷ್ಠ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಜಾರಿ ಬಿದ್ದವನು. ಪತಿತ ಅಂದ್ರೆ ಶ್ರೇಷ್ಠ ಸ್ಥಾನಕ್ಕೆ ಹೋಗಲಿಲ್ಲ, ತಾನೊಬ್ಬ ಸಾಮಾನ್ಯನೇ, ಆದರೂ ಪತಿತ, ತಪ್ಪು ಕೆಲಸ ಮಾಡಿದ್ದಾನೆ, ಅಂಥವನಿಂದ ಹುಟ್ಟಿದಂಥವನು. ಈ 6 ಜನರನ್ನ ವಿಪ್ರಚಾಂಡಾಲರು ಅಂತ ಹೇಳಬೇಕು. ನಿಕೃಷ್ಟಾಹ ಸ್ವಪಚಾದಪಿ. ಇವರು ನಾಯಿಯ ಮಾಂಸವನ್ನು ತಿನ್ನುವಂಥ ವ್ಯಕ್ತಿಗಿಂತ ನೀಚರಿವರು. ಇಲ್ಲಿ ಈ ಕಾನೀನ, ಕುಂಡಗೋಲಕ, ಆರೂಢ ಪತಿತ ಮತ್ತು ಪತಿತ ಇವುಗಳ ಬಗ್ಗೆ ಯಾವುದೇ ವಿವಾದ ಇಲ್ಲ. ಆದರೆ ಈ ಸಹೋಢ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ಸ್ವಲ್ಪ ನಾವೀಗ ನೋಡಬೇಕು. ನಾನೀಗ ಒಂದು ಅರ್ಥ ಹೇಳಿದೆ, ಒಂದು ಅನುವಾದದಲ್ಲಿರುವಂತಹ ಅರ್ಥ ಹೇಳಿದೆ. ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾನೆ, ಆದರೆ ಆ ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲೇ ಆ ಸ್ತ್ರೀಯು ಗರ್ಭಿಣಿಯಾಗಿದ್ದಾಳೆ. ಮದುವೆ ಆದ ಮೇಲೆ ಕೆಲವು ತಿಂಗಳಾದ ಮೇಲೆ ಆ ಮಗು ಹುಟ್ಟಿತ್ತು. ಮದುವೆ ಮಾಡಿಕೊಳ್ಳುವ ಕಾಲದಲ್ಲೇ ಆ ಶಿಶು ಹುಟ್ಟಿದ್ದರಿಂದ, ಮದುವೆ ಮಾಡಿಕೊಳ್ಳುವ ಕಾಲದಲ್ಲಿ ಶಿಶು ಗರ್ಭದಲ್ಲಿ ಇದ್ದಿದ್ದರಿಂದ ಸಹ ಊಢ. ಊಢ ಅಂದ್ರೆ ಮದುವೆ ಮಾಡಿಕೊಳ್ಳಲ್ಪಟ್ಟಂತಹ ಸ್ತ್ರೀ. ಊಢಾಳ ಜೊತೆಗಿರುವವನೇ ಸಹೋಢ. ಮದುವೆ ಮಾಡಿಕೊಳ್ಳಲ್ಪಟ್ಟಿರುವ ಸ್ತ್ರೀಯ ಜೊತೆಗಿರುವಂತಹ ವ್ಯಕ್ತಿಯನ್ನು ಸಹೋಢ ಅಂತ ಹೇಳಬೇಕು. ಇದು
ಆ ಸಹೋಢ ಅನ್ನುವ ಶಬ್ದಕ್ಕೆ ನಮಗೆ ದೊರೆಯುವಂಥ ಅರ್ಥ. ಅದಕ್ಕೆ ಲಕ್ಷಾಲಂಕಾರ ಏನು ಅರ್ಥ ಹೇಳಿದೆ ಅದನ್ನ ಈ ಒಂದು ಬಾರಿ ನೋಡೋಣ. ಕಾನೀನಶ್ಚ ಸಹೋಢಶ್ಚ ಇತ್ಯತ್ರ ಸಹೋಢಃ ಬಹೂನಾಂ ವರಾಣಾಂ ಸಹೈವ ವಿವಾಹ ಕಾಲೇ ಅವಿವೇಕಾತ್ ವ್ಯತ್ಯಸ್ತ ಭಾರ್ಯಾಯಾಂ ಜಾತಃ ಸಹೋಢಃ ಇತ್ಯುಚ್ಯತೆ ಅಂತ ಅರ್ಥ ಬರೆದಿದ್ದಾರೆ. ಲಕ್ಷಾಲಂಕಾರದ ಮಾತಿಗೆ ಈ ಮುಂದಿನಂತೆ ಅರ್ಥ ಆಗ್ತದೆ. ಒಂದು ಸಾಮೂಹಿಕ ವಿವಾಹ ನಡೆದಿದೆ. ಅನೇಕ ಜನ ವರರು ಅನೇಕ ಜನ ವಧುಗಳಿದ್ದಾರೆ. ಅದರಲ್ಲಿ ಒಬ್ಬ ವಧುವಿಗೆ ಒಬ್ಬ ವರನ ಜೊತೆಗೆ ಮದುವೆ ಆಯಿತು. ಆದರೆ ಏನೋ ಪ್ರಮಾದದಿಂದ ಅವಿವೇಕದಿಂದ ಮುಂದೆ ಅವರು ಬಾಳುವ ಪ್ರಸಂಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋಯ್ತು. ಅದು ಹೇಗಾಯಿತು ಅಂದ್ರೆ, ಇವನು ಮದುವೆ ಮಂಟಪದಲ್ಲಿ ಆ ವರನಾದವನು ಯಾವ ವಧುವನ್ನು ಮದುವೆ ಮಾಡಿಕೊಂಡಿದ್ನೋ ಆ ವಧು ಆತನ ಜೊತೆಗೆ ಸಂಸಾರ ನಡೆಸುವ ಪ್ರಸಂಗದಲ್ಲಿ ವ್ಯತ್ಯಸ್ತಳಾಗಿಬಿಟ್ಲು. ಅದೇ ಮಂಟಪದಲ್ಲಿ ಬೇರೆ ಯಾರೋ ವರನನ್ನ ವರಿಸಿದಂಥ ಮತ್ತೊಬ್ಬಳು ವಧು ಈ ಮೊದಲನೇ ವರನ ಜೊತೆಗೆ ಸಂಸಾರ ನಡೆಸುವಂತ ಪ್ರಸಂಗ ಬಂತು. ಇದು ಅವಿವೇಕದಿಂದ, ಅದು ಗೊತ್ತಾಗಿಲ್ಲ. ಅದು ಮೊದಲನೇ ವಧು ಮದುವೆ ಮಾಡ್ಕೊಂಡಿದ್ದಾರೆ. ಆ ಕಡೆ ಎರಡನೇ ವಧು ಅವರೂ ಮದುವೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಆ ಪ್ರಸಂಗ ಮುಂದೆ ವಿವಾಹ ಎಲ್ಲ ಆದ ಬಳಿಕ ಅವರು ತಮ್ಮ ಸಾಂಸಾರಿಕ ಜೀವನವನ್ನು, ದಾಂಪತ್ಯ ಜೀವನವನ್ನು ನಡೆಸುವಂತಹ ಪ್ರಸಂಗದಲ್ಲಿ ಮೊದಲನೇ ವರನಿಗೂ ಎರಡನೇ ವಧುವಿಗೂ ದಾಂಪತ್ಯ ಜೀವನ ಏರ್ಪಟ್ಟಿತು. ಅಥವಾ ಎರಡನೇ ವರನಿಗೂ ಮೊದಲನೇ ವಧುವಿಗೂ ದಾಂಪತ್ಯ ಜೀವನ ಏರ್ಪಟ್ಟಿತು. ಅಲ್ಲಿ ಒಂದು ಸಂತಾನ ಹುಟ್ಟಿತು. ಅದಕ್ಕೆ ಸಹೋಢ ಅಂತ ಹೇಳಬೇಕು ಅಂತ ಲಕ್ಷಾಲಂಕಾರ ವರ್ಣನೆ ಮಾಡಿದೆ. ಆರೂಢ ಪತಿತ ಅಂದ್ರೆ ಯತ್ಯಾಶ್ರಮ ಭ್ರಷ್ಟಾತ್, ಯತಿಯ ಆಶ್ರಮಕ್ಕೆ ಹೋಗಿ ಮತ್ತೆ ಅದನ್ನು ಪರಿತ್ಯಾಗ ಮಾಡಿ ಬಂದವನು ಅಂತ ಅರ್ಥ ಹೇಳಬೇಕು. ಇದು ಲಕ್ಷಾಲಂಕಾರದಲ್ಲಿದೆ. ಲಕ್ಷಾಲಂಕಾರದಲ್ಲಿ ಅತ್ಯಂತವಾದ ಭಕ್ತಿ ಇದ್ರೆ, ಇದು ಲಕ್ಷಾಲಂಕಾರ ಅನ್ನುವಂತಹ ಆಲೋಚನೆ ಅವ್ರಿಗಿದ್ರೆ, ವಾಸ್ತವಿಕವಾಗಿ ಲಕ್ಷ ಅಪಚಾರ ಅದು. ಆ ಲಕ್ಷಾಪಚಾರ ಅನ್ನುವ ಎಚ್ಚರಿಕೆಯನ್ನು ಬಿಟ್ಟು ಲಕ್ಷಾಲಂಕಾರ ಇದನ್ನ ಹೇಗಾದರೂ ಮುದ್ರಿತವಾಗಿದ್ದು ನಾವು ನಂಬಲೇಬೇಕು ಅನ್ನುವಂಥ ಗಾಢವಾದ ಭಕ್ತಿ ಏನಾದರೂ ಇದ್ರೆ ಈ ಅರ್ಥವನ್ನು ತಗೊಳ್ಬಹುದು. ಇಲ್ಲದೆ ಹೋದ್ರೆ ಈ ಜಗತ್ತಿನಲ್ಲಿ ಎಂಥ ಹುಚ್ಚನಿಗೂ ಇಂಥ ಪ್ರಮಾದ ಸಾಧ್ಯ ಆಗೋದಿಲ್ಲ. ಒಂದು ಆಸ್ಪತ್ರೆಯಲ್ಲಿ ಇಬ್ಬರು ಮೂರು ಜನ ಅಥವಾ ಇಬ್ಬರು ಗರ್ಭಿಣಿಯರು ಹೆರಿಗೆಗೆ ಅಂತ ಬಂದ್ರೆ, ಆ ಮೊದಲನೆಯವಳ ಶಿಶುವನ್ನ ಹಾಗೆ ಎರಡನೆಯವಳ ಶಿಶು ಅವೆರಡು ಕೂಡ ಒಂದೇ ದಿವಸ ಹುಟ್ಟಿದಾಗ ಅಲ್ಲಿಯ ದಾದಿಯರು ಆ ಮಕ್ಕಳನ್ನ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಕರ್ಕೊಂಡು ಹೋಗಿರ್ತಾರೆ. ಆವಾಗ ಏನಾದರೂ ಕೆಲವು ಬಾರಿ ಎರಡನೆಯವಳ ಮಗು ಮೊದಲನೆಯವಳ ಮಡಿಲಿಗೆ ಅಥವಾ ಮೊದಲನೆಯವಳ ಮಗು ಎರಡನೆಯವಳ ಮಡಿಲಿಗೆ ಹೋಗಿ ಬಿದ್ದು ಇಂಥ ವ್ಯತ್ಯಾಸ ಆಗುವುದು ಸಾಧ್ಯ ಇದೆ. ಅಂಥದ್ದು ಸಾಮಾನ್ಯವಾಗಿ ಆಗೋದಿಲ್ಲ. ಆ ದಾದಿಯರು ಕೂಡ ಎಚ್ಚರಿಕೆಯಿಂದ ಅದನ್ನೆಲ್ಲ ನಿರ್ವಹಿಸ್ತಾರೆ. ಆ ಮಕ್ಕಳು ಆ ಶಿಶುಗಳು ಯಾರ ಮಕ್ಕಳು ಅಂತ ಅನ್ನೋದನ್ನೆಲ್ಲ ಅವರು ಅದಕ್ಕೊಂದು ಮಕ್ಕಳ ಕೈಗೊಂದು ಪಟ್ಟಿ ಕಟ್ಟಿ ಅದಕ್ಕೆಲ್ಲ ಅವರು ಬೇರೆ ಬೇರೆ ಮುನ್ನೆಚ್ಚರಿಕೆಗಳನ್ನ ವಹಿಸಿ ಆ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ತೀರಾ ಅಪರೂಪಕ್ಕೆ ಅಂಥ ಘಟನೆಗಳು ನಡೆದಿವೆ ಅಂತ ನಾನು ವೃತ್ತಪತ್ರಿಕೆಯಲ್ಲಿ ಓದಿ ನೆನಪಿದೆ. ಕೆಲವರು ಪ್ರಖ್ಯಾತರಾದಂಥ ವ್ಯಕ್ತಿಗಳ ಬಗ್ಗೆನೇ ಹಾಗಾಗಿದ್ದು ನನಗೆ ಗೊತ್ತಿದೆ. ಆಮೇಲೆ ಬಂಧುಗಳು ಯಾರೋ ಬಂದು ಅದರಲ್ಲೊಂದು ಎಚ್ಚರಿಕೆ ವಹಿಸಿ ಅದನ್ನಾಗಿದ್ದನ್ನು ಮತ್ತೆ ಸರಿಪಡಿಸಿದ್ದು ಕೂಡ ನಾನು ಕೇಳಿದೆ. ಇಲ್ಲಿ ಆಗಬಹುದು. ಯಾಕೆಂದ್ರೆ ಆ ಹೆರಿಗೆ ಆದ ಸಂದರ್ಭದಲ್ಲಿ ತಾಯಿ ಮಗು ಇಬ್ರು ಇರ್ತಾರೆ. ಯಾರೋ ಅವರಿಬ್ರು ಬಂಧುಗಳು ಒಬ್ಬಿಬ್ರು ಇದ್ರು ಇರ್ತಾರೆ. ಮತ್ತೆ ದಾದಿಯರು ಮಕ್ಕಳನ್ನು ಕರ್ಕೊಂಡು ಹೋಗಿರ್ತಾರೆ ಸ್ನಾನ ಮಾಡಿಸ್ಲಿಕ್ಕೆ ಹಸುಳೆಗಳನ್ನ.
ಮತ್ತೆ ಸ್ನಾನ ಮಾಡಿಸಿ ತಂದು ತಾಯಿಯ ಮಡಿಲಲ್ಲಿ ಮಲಗಿಸುವಾಗ ಏನಾದರೂ ಈ ಥರ ಆಗಬಹುದು. ಮತ್ತೆ ಆ ನವಜಾತ ಶಿಶುಗಳು ಸಾಮಾನ್ಯವಾಗಿ ಒಂದೇ ಥರ ಇರ್ತವೆ. ತೀರಾ ಕೆಲವು ಬಿಳಿ ಕೆಲವು ಕಪ್ಪು ಅಂತಿದ್ರೆ ಅವಾಗ ಗೊತ್ತಾಗ್ಬಿಡ್ತದೆ. ಆದರೆ ಎರಡರದು ಒಂದೇ ರೀತಿಯಾದ ಬಣ್ಣ ಏನು ಕೂಡ ಇದ್ರೆ ಆ ಶಿಶುಗಳಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಏನೋ ಆಗೋ ಸಾಧ್ಯತೆ ಇದೆ, ಅಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಆದರೆ ಅಂಥದ್ದೊಂದನ್ನು ನಾನು ವೃತ್ತಪತ್ರಿಕೆಗಳಲ್ಲಿ ನೋಡಿದ್ದ ಒಂದು ಉದಾಹರಣೆ ಇದೆ. ಇರಲಿ, ಈಗ ನಾವು ಅಂಥ ಕೆಲವು ಉದಾಹರಣೆಗಳನ್ನು ಹೊರತುಪಡಿಸಿದರೆ ಒಂದು 100 ಜನರದು ಸಾಮೂಹಿಕ ಮದುವೆ ಆಯಿತು. 100 ವರರು 100 ವಧುಗಳು. ಆ ಸಂದರ್ಭದಲ್ಲಿ ನಾನು ಒಬ್ಳು ವಧುವನ್ನ ಮದುವೆ ಮಾಡಿಕೊಂಡೆ. ಹಾಗೆ ಇನ್ನೂ 99 ಜನ ವರರು ಮತ್ತು 99 ಜನ ವಧುಗಳನ್ನು ಮದುವೆ ಮಾಡಿಕೊಂಡ್ರು. ಎಷ್ಟೇ ಸಂಪ್ರದಾಯನಿಷ್ಠವಾದಂಥ ಸಮಾಜ ಆದರೂ ಕೂಡ ಆ ಬಹಳ ದೃಷ್ಟಿ ಇಟ್ಟು ಆ ಗಂಡು ಹೆಣ್ಣನ್ನ, ಹೆಣ್ಣು ಗಂಡನ್ನ ನೋಡ್ತಿರ್ಲಿಲ್ಲ. ತಂದೆ ತಾಯಂದ್ರೆ ಗೊತ್ತು ಮಾಡಿದ್ರೆ ಮುಗಿದು ಹೋಯಿತು. ನಡುವಿನ ಅಂತಃಪಟ ಎತ್ತಿ ಹಿಡಿಯುವ ತನಕ ಅವರು ಸರಿಯಾಗಿ ನೋಡ್ತಿರ್ಲಿಲ್ಲ, ಆಮೇಲೆ ನೋಡ್ತಿದ್ರು ಅಂತೆಲ್ಲ ನಾವು ಕೇಳ್ತೇವೆ. ಈಗ ಹಾಗಲ್ಲ, ಎಲ್ಲ ಮೊದಲೇ ಚೆನ್ನಾಗಿ ಮಾತಾಡಿಕೊಂಡು ಪರಸ್ಪರ ಪರಿಚಿತರಾಗಿರ್ತಾರೆ. ಆಗ ಅಂತಃಪಟ ಎತ್ತಿ ಹಿಡಿದಾಗಲೇ, ಆ ಅಂತಃಪಟವನ್ನು ಸರಿಸಿದಾಗಲೇ ಇವರು ಪರಸ್ಪರ ಮುಖದರ್ಶನ ಮಾಡ್ಕೊಳ್ತಿದ್ರು ಅಂತ ನಾವು ಕೇಳಿದ್ದೀವಿ. ಅದೇನೇ ಇಲ್ಲಿ, ಮದುವೆ ಆದಮೇಲೆ ತನ್ನ ಹೆಂಡತಿ ಯಾರು, ತನ್ನ ಕೈ ಹಿಡಿದವಳು ಅಲ್ಲ ಯಾರು ಅನ್ನುವಷ್ಟು ಗೊತ್ತಾಗದೇ ಇರುವಂತ ಮೂರ್ಖರು ಯಾರು ಇರ್ತಾರೆ, ಅಷ್ಟು ಐಕ್ಯೂ ಕಡಿಮೆ ಆದವರು ಯಾರು ಇರ್ತಾರೆ. ಇರ್ಬೋದು, ಹುಚ್ಚರು ಇರಬಾರ್ದು ಅಂತಲ್ಲ. ಅಂತ ಹುಚ್ಚನಾದಂಥ ಗಂಡಿಗೆ ಆ ಹೆಣ್ಣನ್ನು ಕೊಟ್ಟು ಯಾರಾದ್ರೂ ಮದುವೆ ಮಾಡ್ತಾರೆ? ಅಥವಾ ಆ ಹೆಣ್ಣಿಗಾದ್ರೂ ತಾನು ಯಾರನ್ನು ಮದುವೆ ಮಾಡ್ಕೊಂಡಿದ್ದೀನಿ, ಅವನ ಹೆಸರೇನು, ಅವನ ಕುಲಗೋತ್ರ ಯಾವುದು, ಅವನ ರೂಪ ಹೇಗಿದೆ, ಅವನು ಯಾವ ಊರಿನವನು, ಇದೇನೂ ಗೊತ್ತಾಗೋದಿಲ್ಲೇನು? ಪ್ರಮಾದದಿಂದ ಅಂದ್ರೆ ಏನದು, ಹೇಗೆ? ಅವಿವೇಕದಿಂದ ಅಂದ್ರೆ ಇವರು ಒಬ್ರನ್ನೊಬ್ರು ಹಾರಿಸಿಕೊಂಡು ಹೋಗುವುದು ಅಂತ ಅರ್ಥನ? ಮೊದಲನೇ ವಧುವನ್ನ ಎರಡನೇ ವರನಾದವನ್ನು ಹಾರಿಸಿಕೊಂಡು ಹೋಗೋದು ಅಂತ ಅರ್ಥನ? ಅಥವಾ ಎಚ್ಚರಿಕೆ ತಪ್ಪಿ ಯಾರು ಏನಂತ ಗೊತ್ತಿಲ್ಲದೆ ನಾವು ಕೆಲವು ಬಾರಿ ಗಮನ ಇಲ್ಲದೆ ಯಾರ್ದೋ ಮನೆಗೆ ಹೋಗ್ಬೇಕಾದವ್ರು ಇನ್ನೊಬ್ಬರ ಮನೆಗೆ ಹೋಗಿಬಿಡ್ತೀವಲ್ಲ, ಆ ಥರ ಆಗೋದಾ? ಇದೇನಿದೆ ಹೀಗಂದ್ರೆ? ಇದು ಅರ್ಥ ಆಗೋದಿಲ್ಲ. ಲಕ್ಷಾಲಂಕಾರ ಯಾಕೆ ಹೀಗೆ ವ್ಯಾಖ್ಯಾನ ಮಾಡಿದೆ ಅಂತಾನೆ ಅರ್ಥ ಆಗೋದಿಲ್ಲ. ತುಂಬಾ ಅಸಂಬದ್ಧವಾದಂತಹ ಅರ್ಥ ಅದು. ಹಿಂದೆ ಕೂಡ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಒಂದ್ ಕಡೆ ಹೀಗೆ ಲಕ್ಷಾಲಂಕಾರ ಅರ್ಥ ಮಾಡಿತ್ತು ಅಂತ ನಂಗೆ ನೆನಪು. ನಾನಲ್ಲಿ ವಿಮರ್ಶೆ ಮಾಡಿದ್ನೋ ಇಲ್ಲೋ ನಂಗೆ ನೆನಪಿಲ್ಲ. ಮತ್ತೆ ಈಗಂತೂ ಮಾಡಬೇಕು ಅಂತ ಅನಿಸ್ತದೆ. ಮೊದಲನೆಯ ವಧುವನ್ನ ಎರಡನೇವನು ಅಪಹರಿಸಿಕೊಂಡು ಹೋಗುವುದು, ಅದನ್ನೂ ಅವಿವೇಕ ನಾವು ತಿಳ್ಕೊಳ್ಳೋದಾದ್ರೆ ಅದು ವ್ಯಭಿಚಾರವೇ ಆಯ್ತು. ಅವನು ಪತಿತಳಾದಂತಹ ಸ್ತ್ರೀ, ಪತಿತಳಾದಂತಹ ಪುರುಷ, ಅವರಿಂದ ಹುಟ್ಟುವಂಥವ್ರು ಅಂತ ಆಯ್ತದು. ಅದನ್ನು ಸಹೋಢ ಅಂತ ಯಾಕೆ ಹೇಳಬೇಕು? ಇನ್ನು ಅವಿವೇಕದಿಂದ ತನ್ನ ಗಂಡ ಯಾರು ಅಂತ ಗೊತ್ತಾಗದೆ, ತನ್ನ ಹೆಂಡತಿ ಯಾರು ಅಂತ ಗೊತ್ತಾಗದೆ ಯಾರ್ದೋ ಜೊತೆ ಮಲಗಿದ್ರು, ಯಾರ್ದೋ ಮಕ್ಕಳನ್ನು ಹೆತ್ತರು ಅಂದ್ರೆ ಇದು ಹೀಗೆ ನಡೀತದ ಜಗತ್ತಿನಲ್ಲಿ? ಎಲ್ಲಿಯಾದ್ರೂ ಇಷ್ಟು ಅವಿವೇಕಿಗಳಾದವ್ರು ಜಗತ್ತಿನಲ್ಲಿ ಇರ್ತಾರ? ವಿಚಾರ ಮಾಡಬೇಕು ಸಂಗತಿ. ಅದು ವಾಸ್ತವಿಕವಾಗಿ ಲಕ್ಷಾಲಂಕಾರಕ್ಕೆ, ಈ ಲಕ್ಷಾಪಚಾರ ಅಂತ ಅದನ್ನು ಕರೆಯುವುದು ಯಾಕೆಂದ್ರೆ ಅದಕ್ಕೆ ಆ ಲಕ್ಷಾಪಚಾರ ಮಾಡಿದವರಿಗೆ ಸಂಸ್ಕೃತ ಗೊತ್ತಿಲ್ಲ, ಸ್ಮೃತಿಗಳ ಪರಿಚಯ ಇಲ್ಲ, ಮನುಸ್ಮೃತಿ ಮೊದಲಾದ ಯಾವ ಸ್ಮೃತಿಗಳ ಪರಿಚಯ ಇಲ್ಲ, ಸರ್ವಮೂಲದ ಪರಿಚಯ ಅಂತೂ ಇಲ್ಲೇ ಇಲ್ಲ. ಮಹಾಭಾರತಕ್ಕೆ ಏನೋ ಒಂದು ಕೆಟ್ಟ ವ್ಯಾಖ್ಯಾನ ಮಾಡಬೇಕು ಅಂತ ಚಪಲ ಮಾತ್ರ ಇದ್ದಂತೆ ಕಾಣಿಸ್ತದೆ. ಏನ್ ಹಾಗಾದ್ರೆ ಸಹೋಢ ಅಂದ್ರೆ ಏನು? ಸ್ವಲ್ಪ ಸ್ಮೃತಿ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಯಾ ಗರ್ಭಿಣಿ ಸಂಸ್ಕ್ರಿಯತೆ ಜ್ಞಾತ ಅಜ್ಞಾಪಿ ವಾಸತಿ ಓಡುಸ್ಸ ಗರ್ಭೋ ಭವತಿ ಸಹೋಢ ಇತಿ ಚೋಚ್ಯತೆ ಅಂತ ಮನುಸ್ಮೃತಿಯಲ್ಲಿ 8ನೇ ಅಧ್ಯಾಯದಲ್ಲಿ ಹೀಗಿದೆ. ಅದಕ್ಕರ್ಥ ಯಾ ಗರ್ಭವತಿ ಜ್ಞಾತಗರ್ಭಾವ ಪರಿಣೀಯತೆ ಸಹ ಗರ್ಭ ತಸ್ಯಾಂ ಜಾತಃ ಪರಿಣೇತು ಪುತ್ರೋ ಭವತಿ ಸಹೋಢ ಇತಿ ವ್ಯಪದಿಶ್ಯತೆ ಇತಿ ಕುಲ್ಲೂಕ ಭಟ್ಟ. ಮನುಸ್ಮೃತಿಗೊಬ್ಬ ವ್ಯಾಖ್ಯಾನ ಮಾಡಿದಾನೆ, ಕುಲ್ಲೂಕ ಭಟ್ಟ ಅಂತ. ಏನ್ ಹಾಗಂದ್ರೆ ಒಬ್ಳಿಗೆ ಒಬ್ಬನ ಜೊತೆಗೆ ಮದುವೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅವಳು ಗರ್ಭಿಣಿ ಆಗಿದ್ದಾಳೆ.
ಆ ಗರ್ಭಿಣಿ ಆಗಿದ್ದಾಳೆ ಅಂತನ್ನುವುದು ಉಳಿದವರಿಗೆ ಗೊತ್ತಿರಬಹುದು, ಇಲ್ಲದೆ ಇರಬಹುದು, ಎರಡೂ ಥರ ಇರಬಹುದು. ಅಜ್ಞಾತ ಗರ್ಭಳೂ ಆಗಿರಬಹುದು, ಜ್ಞಾತ ಗರ್ಭಳೂ ಆಗಿರಬಹುದು. ಆದ್ರೆ ಅವಳನ್ನ ಮದುವೆ ಮಾಡಿಕೊಟ್ರು, ಇವನು ಮದುವೆ ಮಾಡಿಕೊಂಡ್ಬಿಟ್ಟ. ಆ ಗರ್ಭ ಪರಿಣೇತು ಪುತ್ರೋ ಭವತಿ, ಮದುವೆ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಮಗ ಆಗ್ತಾನವನು ಅಂತ ಹುಟ್ಟುವಂತ ಮಗನನ್ನ ಸಹೋಢ ಎಂಬುದಾಗಿ ಹೇಳ್ತಾರೆ. ಊಢ ಅಂದ್ರೆ ಮದುವೆ ಮಾಡಿಕೊಳ್ಳಲ್ಪಟ್ಟವಳು ಅಂತ ಅರ್ಥ. ಮದುವೆ ಮಾಡಿಕೊಡಲ್ಪಟ್ಟವಳೇನಿದ್ದಾರಲ್ಲ, ಪತ್ನಿಯಾಗಿ ಸ್ವೀಕರಿಸಲ್ಪಟ್ಟವಳು, ಅವಳ ಜೊತೆಗೆ ಸಹ ಇರುವವನು ಅಂತ ಅರ್ಥ ಸಹೋಢ. ಮದುವೆ ಮಾಡಿಕೊಳ್ಳುವ ಪ್ರಸಂಗದಲ್ಲೇ ಅವಳ ಜೊತೆ ಇದ್ಬಿಟ್ಟ ಇದ್ದಾವೆ, ಯಾಕಂದ್ರೆ ಗರ್ಭದಲ್ಲೇ ಇದ್ದ. ಆಮೇಲೆ ಮುಂದೆ ಹುಟ್ಟುಬಿಟ್ಟ ಮದುವೆ ಆದ ಮೇಲೆ. ಆದ್ರಿಂದ ಅವನನ್ನು ಸಹೋಢ ಎಂಬುದಾಗಿ ಹೇಳಬೇಕು. ಇದು ಮನುಸ್ಮೃತಿಯಲ್ಲಿ ಇದೆ. ಹುಲ್ಲೂಕ ಭಟ್ಟ ಅನ್ನೋ ವ್ಯಾಖ್ಯಾನ ಮಾಡಿದ್ದಾನೆ. ಇವತ್ತಿನ ಕೋಶಗಳನ್ನು ತೆಗೆದು ನೋಡಿದರೆ ಅನೇಕ ಜನ ಸಹೋಢ ಅನ್ನುವ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಈ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಆಂಗ್ಲರು ಕೂಡ ಅದನ್ನು ಉದ್ಧರಿಸಿದ್ದಾರೆ. ಎ ಸನ್ ಆಫ್ ಎ ವುಮೆನ್ ಪ್ರೆಗ್ನೆಂಟ್ ಅಟ್ ದ ಟೈಮ್ ಆಫ್ ಹರ್ ಮ್ಯಾರೇಜ್ ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ಇಷ್ಟೊಂದು ಸರಳವಾದದ್ದು. ಅವಳು ಗರ್ಭಿಣಿ ಇದ್ದಾಗ ಅವಳನ್ನು ಯಾರಾದರೂ ಮದುವೆ ಮಾಡ್ಕೋತಾರ ಬಿಡ್ತಾರ, ಅದು ವಿಷಯ ಬೇರೆ. ಅವಳನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟವನು, ಅಥವಾ ಅವಳೇನಾದರೂ ವ್ಯಭಿಚಾರದಿಂದ ಗರ್ಭಿಣಿಯಾಗಿದ್ದು ಅದು ಅವಳಿಗೆ ಗೊತ್ತಾಗದೇ ಇರುವುದು, ಇಂಥದ್ದೆಲ್ಲ ಆಗ್ತದೆ. ಅನೇಕ ಬಾರಿ ತಾವು ಗರ್ಭಿಣಿಯಾಗಿರುವುದು ಕೆಲವು ಬಾರಿ, ಅನೇಕ ಬಾರಿ ಅಂತ ಹೇಳೋದಕ್ಕಿಂತ ಕೆಲವು ಬಾರಿ ಆ ಸ್ತ್ರೀಯರಿಗೆ ಗೊತ್ತಾಗೋದಿಲ್ಲ. ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಗರ್ಭಿಣಿ ಆದಾಗ ಹೊಟ್ಟೆ ದೊಡ್ಡದಾಗಿರ್ತದೆ ಅಂತಲೇ ಏನಿಲ್ಲ. ಹೊಟ್ಟೆ ದೊಡ್ಡದಾಗಿರೋದು ಸಾಮಾನ್ಯವಾದ ಲಕ್ಷಣ. ಅದು ಕೆಲವು ತೀರಾ ಅಪರೂಪದ ಉದಾಹರಣೆಗಳಲ್ಲಿ ಸಣ್ಣದಾದ ಹೊಟ್ಟೆಯಲ್ಲೇ ಶಿಶುವು ಇರುವುದು ಏನೋ ಅಸಂಗತ ಅಲ್ಲ, ಅಂಥದ್ದು ಅಸಂಭಾವಿತ ಏನಲ್ಲ. ಅಂತೂ ಅವಳು ವ್ಯಭಿಚಾರದಿಂದಲೋ ಮತ್ತೆ ಯಾವುದೋ ಕಾರಣದಿಂದಲೋ ಗರ್ಭಿಣಿ ಆಗಿಬಿಟ್ಟಿದ್ದಾಳೆ. ಆಮೇಲೆ ಅವಳ ಮದುವೆ ಆಯಿತು ಇನ್ನೊಬ್ಬನ ಜೊತೆಗೆ. ಆಗ ಅಲ್ಲಿ ಹುಟ್ಟಿದಂಥ ವ್ಯಕ್ತಿ ಅವನು ಸಹೋಢನಾಗಿಬಿಟ್ಟ. ಇಲ್ಲಿ ಮತ್ತೊಂದು ಸಂಗತಿ ಇದೆ. ಆ ಸ್ತ್ರೀ ವ್ಯಭಿಚಾರದಿಂದ ಮದುವೆಕ್ಕಿಂತ ಮುಂಚೆನೆ ಗರ್ಭಿಣಿಯಾಗಿದ್ದಾಳೆ. ಮದುವೆ ಆದ ಮೇಲೆ ಮದುವೆ ಮಾಡಿಕೊಂಡ ಗಂಡಿಗೂ ಅವಳಿಗೂ ದೈಹಿಕ ಸಮಾಗಮ ಆಗಿದೆ. ಆಮೇಲೆ ಹುಟ್ಟಿದಂಥ ಮಗು ತನ್ನದೇ ತೇಜಸ್ಸಿನಿಂದ ಹುಟ್ಟಿದೆ ಅಂತ ಇವನು ಭಾವಿಸಿದ್ದಾನೆ. ಯಾಕಂದ್ರೆ ಈ ಮದುವೆ ಮಾಡಿಕೊಂಡವನಿಗೂ ಆ ಹುಡುಗಿಗೂ ಸಮಾಗಮ ಆಗಿದೆ. ಮುಂಚೆನೆ ಕೆಲವೇ ಕಾಲ ಮುಂಚೆನೂ, ಕೆಲವೇ ದಿನಗಳ ಮುಂಚೆನೂ ಅವಳಿಗೆ ಮತ್ತೊಬ್ಬನ ಜೊತೆಗೆ ಸಮಾಗಮ ಆಗಿತ್ತು. ಅದರಿಂದ ಮಗು ಹುಟ್ಟಿತ್ತು. ಆದ್ರಿಂದ ಮದುವೆ ಆದ ಮೇಲೆ ತಾವು ಯಾವಾಗ ಸಮಾಗಮ ಮಾಡಿದ್ದೀವಿ ಅಂತ ಅನ್ನೋದು ಸಾಮಾನ್ಯವಾಗಿ ಗಂಡ ಹೆಂಡತಿಗೆ ಗೊತ್ತಿರ್ತದೆ. ಅದಾದ್ಮೇಲೆ ಸುಮಾರು 8-9 ತಿಂಗಳಾದ್ಮೇಲೆ ಮಗು ಹುಟ್ಟಿದ್ರೆ ಅದು ಅಸಹಜ ಏನಲ್ಲ. ಮದುವೆಯಾಗಿ 10 ತಿಂಗಳಿಗೆ ಮಕ್ಕಳನ್ನ ಹೆತ್ತವರಿದ್ದಾರೆ. ಮತ್ತೆ ಅಂಥ ಉದಾಹರಣೆ ಇದಿರಬಹುದು. ಆದರೆ ಗಂಡ ಸಮಾಗಮ ಮಾಡುವುದಕ್ಕಿಂತ ಮುಂಚೆ ಯಾರೋ ಒಬ್ರು ಮೂಲಕ ಅವಳು ಬಲಾತ್ಕಾರಕ್ಕೊಳಗಾಗಿದ್ರೆ ಅಥವಾ ತಾನೇ ಕಾಲು ಜಾರಿದ್ರೆ, ಇಂಥವೆಲ್ಲ ಪ್ರಸಂಗಗಳಿದ್ರೆ ಅವಳನ್ನು ಮದುವೆ ಮಾಡ್ಕೊಂಡ್ಬಿಟ್ಟ ಇವನು. ಇವನಿಗದು ಗೊತ್ತಿದ್ರೂ ಇರಬಹುದು, ಗೊತ್ತಿಲ್ಲದೇನೂ ಇರಬಹುದು, ಏನೇ ಇರಬಹುದು, ಅಂತೂ ಮದುವೆ ಮಾಡ್ಕೊಂಡ್ಬಿಟ್ಟ. ಆಗ ಹುಟ್ಟಿದ ಮಗುವನ್ನು ಸಹೋಢ ಅಂತ ಹೇಳ್ತಾರೆ ಅಂತ ಸ್ಮೃತಿಯಲ್ಲಿದೆ. ನಾನು ಹೇಳಿದೆ, ಲಕ್ಷಾಲಂಕಾರವನ್ನ ಮಹಾಭಾರತದ ಆದಿಪರ್ವದಿಂದ ಹಿಡಿದು ಇಲ್ಲಿಯವರೆಗೂ ಇನ್ನೂ ಮುಂದೂ ನೋಡಿದ್ರು ಕೂಡ ಅನೇಕ ಪ್ರಸಂಗಗಳಲ್ಲಿ ಲಕ್ಷಾಲಂಕಾರಕ್ಕೆ ಸಂಸ್ಕೃತದ ಸಂಧಿ ಸಮಾಸಗಳ ನಿಯಮ ಗೊತ್ತಿಲ್ಲ, ಸರ್ವಮೂಲ ಗೊತ್ತಿಲ್ಲ, ಸ್ಮೃತಿಗಳು ಗೊತ್ತಿಲ್ಲ. ಇರುವುದು ಒಂದು ಕೆಟ್ಟ ಚಪಲ ಮಾತ್ರ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ. ಹಾಗೆ ಮಾಡಿ ಅದು ಅಪಚಾರ ಮಾಡಿದೆ. ಮಾಡಿದ ಅಪಚಾರವನ್ನು ಇದು ಅಪಚಾರ ಅಂತ ಗೊತ್ತಾಗದೆ ಅದು ಅಲಂಕಾರ ಅಂತ ಕಣ್ಣಿಗೆ ಒತ್ಕೋತಾ ಇದ್ದಾರೆ. ಅದು ಸಂಸ್ಕೃತ ಸಾಹಿತ್ಯಕ್ಕೆ ಅಪಚಾರ, ಸ್ವಯಂ ವಾದಿರಾಜ ಸ್ವಾಮಿಗಳಿಗೆ, ಮಧ್ವಾಚಾರ್ಯರಿಗೆ, ವೇದವ್ಯಾಸ ದೇವರಿಗೆ ಅಪಚಾರ. ಆದರೂ ನಾವು ಮಾತ್ರ ಅದನ್ನು ಗಮನಿಸ್ತಾ ಇಲ್ಲ. ತಕ್ಷಣಾದ್ಯೋ ನಜಿತಕ್ಷತಿ ಸ್ಮ ಸವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿ.
ಮಧ್ವವಿಜಯದ ಶ್ಲೋಕ ಅದು. ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ತಪ್ಪು ವ್ಯಾಖ್ಯಾನ ಮಾಡಿದವರನ್ನ ವೇದವ್ಯಾಸರು ಸುಟ್ಟು ಹಾಕ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ಭಗವಾನ್ ವ್ಯಾಸರೂಪ ಕ್ಷಮಾಬ್ಧಿ, ಅವರು ಕರುಣಾಸಾಗರ ಆದ್ದರಿಂದ ತಮ್ಮ ಬ್ರಹ್ಮಸೂತ್ರಗಳಿಗೆ ತಪ್ಪು ವ್ಯಾಖ್ಯಾನ ಮಾಡಿದವರನ್ನು ಸುಟ್ಟು ಹಾಕಲಿಲ್ಲ ಅಂತ ಹೇಳ್ತಾರೆ. ಮಹಾಭಾರತಕ್ಕೆ ಇಷ್ಟೆಲ್ಲ ಅಪಚಾರ ಮಾಡಿದ್ರು ಕೂಡ ಆ ಅಪಚಾರಗಳನ್ನೇ ಕಣ್ಣಿಗೆ ಒತ್ತಿಕೊಂಡು ಓದ್ತಾ ಇದ್ರು ಕೂಡ ಇದು ನನ್ನದು ಅಲ್ಲ, ಇದನ್ನು ಓದಬೇಡಿ ಅಂತ ಎಂದು ವ್ಯಾಸರು ಹೇಳಲಿಲ್ಲ, ಮಧ್ವಾಚಾರ್ಯ ಹೇಳಲಿಲ್ಲ ಸ್ಪಷ್ಟವಾಗಿ. ಇದೇನು ಅವರು ಹೇಳುವ ಪರಿಸ್ಥಿತಿಯಲ್ಲೂ ಇಲ್ಲ, ಅಥವಾ ಅವ್ರು ಹೇಳಿದ್ರೆ ನಮ್ಗೆ ಅರ್ಥವೂ ಆಗೋದಿಲ್ಲ. ಕರುಣಾಸಾಗರದವರು ಆ ಕರುಣಾಸಾಗರ ಆದ್ದರಿಂದ ಇಂಥ ಅಪಚಾರಗಳನ್ನು ಮಾಡಿಯೂ ಕೂಡ ಆ ಅಪಚಾರಗಳನ್ನು ಸಹಿಸಿಕೊಂಡು ಕೂಡ ನಾವೆಲ್ಲ ಸುಖವಾಗಿದ್ದೇವೆ. ಅಥವಾ ಅವರು ಕರುಣಾಸಾಗರ ಹೌದೋ ಅಲ್ಲೋ, ಮಹಾಭಾರತ ನಿಮ್ಗೆ ಸರಿಯಾಗಿ ಅರ್ಥ ಆಗೋದು ಬೇಡ ಅಂತ ಆಲೋಚನೆ ಇದ್ದಿರಬೇಕು ಅವರಿಗೆ. ಮೊದಲನೇದಾಗಿ ಶಾಸ್ತ್ರವೇ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಯಾವುದನ್ನು ಶಾಸ್ತ್ರ ನೇರವಾಗಿ ನೋಟಿಸಿನ ಬೋರ್ಡ್ ಮೇಲೆ ಬರೆದಂತೆ ಹೇಳುವುದಿಲ್ಲ, ಎಲ್ಲವನ್ನೂ ತುಂಬಾ ಸಂಕೀರ್ಣವಾಗಿ ಅಸ್ಪಷ್ಟವಾಗಿ ವರ್ಣನೆ ಮಾಡಿಬಿಡ್ತದೆ. ಯಾಕಂದ್ರೆ ದೇವತೆಗಳು ಪ್ರತ್ಯಕ್ಷವಾಗಿ ಏನನ್ನೂ ಹೇಳಿಕ್ ಬಯಸೋದಿಲ್ಲ, ಎಲ್ಲವನ್ನೂ ಪರೋಕ್ಷವಾಗಿ ಹೇಳಿಕ್ ಅವರು ಬಯಸ್ತಾರೆ. ಶಾಸ್ತ್ರದ ಸ್ವರೂಪವೇ ಅಂತದ್ದು. ಸಂಸ್ಕೃತ ಭಾಷೆ ಬೇರೆ ತುಂಬಾ ವಿಚಿತ್ರವಾದಂತಹ ಗಂಭೀರವಾದಂತಹ ಭಾಷೆ. ಅನೇಕ ಕಡೆ ಮೋಹಕ್ಕಾಗಿ ಹೇಳಿದ್ದೇವೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಸ್ವಯಂ ಸಂಕೀರ್ಣವಾದಂತಹ, ಮೂಲತಃ ಸ್ವಾಭಾವಿಕವಾಗಿ ಸಂಕೀರ್ಣವಾದಂತಹ ಆ ಮಹಾಭಾರತಕ್ಕೆ ಇಂಥ ಕೆಸರು, ಇಂಥ ಕಲ್ಮಶಗಳನ್ನ ಅಜ್ಞಾನಪೂರ್ವಕವಾಗಿ ಅಥವಾ ದುರ್ಬುದ್ಧಿಪೂರ್ವಕವಾಗಿ ಮೆತ್ತುವವರು ಬೇರೆ. ಏನ್ ಮಾಡಬೇಕು? ಶಾಸ್ತ್ರ ಅನ್ನೋದು ಹೇಗೆ ನಮ್ಗೆ ಅರ್ಥ ಆಗಬೇಕು? ಆ ಶಾಸ್ತ್ರವನ್ನು ಶುದ್ಧ ಮಾಡುವವರು ಯಾರು? ನಮ್ಮ ಮನೆಯಲ್ಲಿ ಏನೋ ಒಂದು ದಿವಸ ಕಸ ಗುಡಿಸ್ತೇವೆ. ಹೇಗೆ ಕಸ ಗುಡಿಸ್ತೀವಿ? ವಾತಾವರಣದಲ್ಲಿ ಧೂಳಿನಿಂದ ಅನೇಕ ಥರದ ಕಸ ಬಂದು ಮನೆಯಲ್ಲಿ ಬೀಳ್ತಾನೆ ಇರ್ತದೆ, ಗುಡಿಸ್ಬೇಕಾಗ್ತದೆ. ಒಂದೆರಡು ಬುಟ್ಟಿ ಮಣ್ಣನ್ನು ಹೊರಗಿಂದ ತಂದು, ಮಣ್ಣು ಮತ್ತೆ ಯಾವುದು ಹೊಲಸು ಅಮೇಧ್ಯ ಅದೆಲ್ಲ ತಂದು ಹೊರಗಿಂದ ಉದ್ದೇಶಪೂರ್ವಕವಾಗಿ ಮನೆಯಲ್ಲಿ ತಂದು ಹಾಕಿದರೆ ಅದನ್ನು ಗುಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಸ್ವಾಭಾವಿಕವಾಗಿ ಮನೆಯ ಗೃಹಿಣಿಯರಿಗೆ ಅದು ಗೊತ್ತಿರ್ತದೆ, ಸಹಜವಾಗಿಯೇ ಆದಂಥದ್ದು. ನಾವು ಹೊರಗೆ ಹೋಗ್ತೇವೆ, ಒಳಗೆ ಬರ್ತೇವೆ, ನಮ್ಮ ಕಾಲಿಗೇನೋ ಮಣ್ಣು ಮೆತ್ತಿರ್ತದೆ, ಧೂಳು ವಾತಾವರಣ ಗಾಳಿಯ ಮೂಲಕ ಒಳಗೆ ಬಂದಿರ್ತದೆ. ಸಹಜವಾಗಿಯೇ ಮನೆ ಕಸ ಗುಡಿಸುವ ಸ್ಥಿತಿಯಲ್ಲಿ ಇರ್ತದೆ ಬೆಳಿಗ್ಗೆ. ಅದೇ ಒಂದು ದೊಡ್ಡ ಕೆಲಸ, ಸುಲಭದ ಕೆಲಸ ಅಲ್ಲ ಅದು. ಅಂಥದ್ರಲ್ಲಿ ಹೊರಗಿಂದ ಉದ್ದೇಶಪೂರ್ವಕವಾಗಿ ಯಾರು ಮಣ್ಣು ತಂದು ಒಳಗೆ ಹಾಕಿದ್ರೆ ಕಿಡಿಗೇಡಿ ಬುದ್ಧಿಯಿಂದ, ಇಂಥದನ್ನ ಅಂತ ದೊಡ್ಡ ಪ್ರಮಾಣದ ಕಸವನ್ನೆಲ್ಲ ತೆಗೆಯೋದು ಯಾವಾಗ? ಅಮೇಧ್ಯವನ್ನು ಸ್ವಚ್ಛ ಮಾಡೋದು ಯಾವಾಗ? ಹೇಗೆ? ಇದರಲ್ಲೇ ಕೆಲಸ. ವಿಮರ್ಶಕರಾದವರಿಗೆ ಮಹಾಭಾರತದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಇರುವಂತಹ ಅನೇಕ ಶ್ಲೋಕಗಳಿವೆ. ಅದಕ್ಕಿಂತ ಮೊದಲು ಇಂಥ ಅಪಚಾರಗಳನ್ನ ಗುರುತಿಸಿ ಅದನ್ನು ಕಿತ್ತೊಗೆಯುವುದೇ ಒಂದು ದೊಡ್ಡ ಕೆಲಸ ಆಗಿಬಿಡ್ತದೆ. ನಮ್ಮನ್ನ ವಾದಿರಾಜ ಸ್ವಾಮಿಗಳು, ಮಧ್ವಾಚಾರ್ಯರು, ವೇದವ್ಯಾಸರೇ ಕಾಪಾಡಬೇಕಷ್ಟೆ. ಅಲ್ಲಿವರೆಗೆ ಬೇರೆ ಏನೂ ಮಾರ್ಗ ನನಗೆ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.